ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಶಾಕಿಂಗ್ ಸುದ್ದಿ ನೋಡಿ. ಈ ತಿಂಗಳು ನಿಮ್ಮ ಹಣ ಬರೋದಿಲ್ವಾ? ಹಣವನ್ನು ಹಿಂಪಡೆದ ಬ್ಯಾಂಕ್, ಇದರ ಬಗ್ಗೆ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತೀರಾ. ಆದರೆ ಈ ತಿಂಗಳು ನಿಮಗೆ ಒಂದು ಶಾಕಿಂಗ್ ಸುದ್ದಿ ಆದರೆ ಕಾದಿದೆ. ಇದು ಗೃಹಲಕ್ಷ್ಮಿಯ ಒಂದು ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಎಲ್ಲ ಮಹಿಳೆಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ. ನೀವೇನಾದರೂ ಮಹಿಳೆಯರಾಗಿದ್ರಿ ಅಂತಂದ್ರೆ ತಪ್ಪದೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ 2,000 ರೂಪಾಯಿ ಹಣ ಇದು 15ನೇ ಕಂತಿನ ಹಣವನ್ನು ಹಿಂಪಡೆದ ಬ್ಯಾಂಕುಗಳು. ಸೊ ಇದ್ರ ಬಗ್ಗೆ ಬಂದಿರುವಂತಹ ಈ ಒಂದು ಟೈಟಲ್ ಮುಖಾಂತರ ಬಂದಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಸಮಯ. ಈ ವಿಡಿಯೋ ಆದಷ್ಟು ಚಿಕ್ಕದಾಗಿರುತ್ತೆ, ಕೇವಲ 4 ನಿಮಿಷದ ವಿಡಿಯೋ ಇದು. ಈ ವಿಡಿಯೋನ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ನೋಡಿ, ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗೇ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ 1ರಿಂದ 14ನೇ ಕಂತಿನ ಹಣವನ್ನು ಯಾರ್ಯಾರು ಪಡೆದುಕೊಂಡಿದ್ದೀರಾ ಇವರಿಗೆ 15ನೇ ಕಂತಿನ ಹಣವನ್ನು ಪಡಿಬೇಕು ಅಂತಂದ್ರೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಓಕೆ, ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳುವಂತಹ ಒಂದು ಸಮಯ. ವೀಕ್ಷಕರೇ, ಇವೆಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾವು ನಿಮಗೆ ಜೆನ್ಯೂನ್ ಅಂತಂದ್ರೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಅಂತಂದ್ರೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ಓಕೆ, ತಡ ಮಾಡೋದು ಬೇಡ, ಬನ್ನಿ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ನೋಡಿ, ಮೊದಲನೆಯದಾಗಿ ನಿಮಗೆ 1ರಿಂದ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಆದರೆ ಇವಾಗ ಬರಬೇಕಾಗಿರುವಂತಹ ಹಣ ಯಾವುದು ಅಂತಂದರೆ 15ನೇ ಕಂತಿನ ಹಣ. ಈ 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಇವತ್ತು ಹಾಕ್ತಾರೋ, ನಾಳೆ ಹಾಕ್ತಾರಾ, ನಾಡ್ದು ಹಾಕ್ತಾರಾ, ಯಾವಾಗ ಹಾಕ್ತಾರೆ, ನಾಡಿದ್ದು ಹಾಕ್ತಾರಾ, ಯಾವಾಗ ಹಾಕ್ತಾರೆ ಅಂತ ತುಂಬ ಜನರು ವೇಟ್ ಮಾಡ್ತಾನೆ ಇದ್ದೀರಾ. ಆದರೆ ಹಣ ಅನ್ನೋದು ಬರ್ತಾನೆ ಇಲ್ಲ. ಇದು ಎಲ್ಲರಿಗೆ ಒಬ್ಬೊಬ್ಬರಿಗೆ ಹೋಗ್ತಾ ಇದೆ. ಅವ್ರಿದ್ದು ಹಣ ಬರ್ತಾ ಇದೆ, ಆದರೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ತುಂಬ ಜನರು ಕಾಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ, ಕೆಲವೊಂದಿಷ್ಟು ಮಹಿಳೆಯರದು ಬ್ಯಾಂಕ್ನಲ್ಲಿ ಸಾಲ ಇರುತ್ತೆ. ಅವರ ಒಂದು ಸಾಲ ಇದ್ದವ್ರದ್ದು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಪಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಅಂಥವರ ಒಂದು ಹಣನೂ ಕೂಡ ಬ್ಯಾಂಕು ಹಿಂಪಡ್ತಾ ಇದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರಬೇಕಾಗಿತ್ತೋ ಸೊ ಅವ್ರಿಗೆಲ್ಲರಿಗೂ ಕೂಡ ಈ 15ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿನೇ ಬರುತ್ತೆ. ನೋಡಿ, ಇಲ್ಲಿ ಯಾರಿಗೆ ಹಿಂಪಡೆದ ಅಂತಂದ್ರೆ ಸರ್ಕಾರದಿಂದ ಅಂತೂ ಹಿಂಪಡೆಯೋಕೆ ಚಾನ್ಸೇ ಇಲ್ಲ. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟರು. ಏನಂತಂದ್ರೆ, ನೋಡಿ ಸರ್, ನಾವು ಅನೇಕ ರೀತಿಯ ಒಂದು ಯೋಜನೆಗಳಿದ್ದಾವೆ, ಇವೆಲ್ಲವನ್ನು ಕೂಡ ನಾವು ಕಂಟಿನ್ಯೂ ಮಾಡ್ತೇವೆ. ಯಾವುದೇ ರೀತಿ ಒಂದು ಸ್ಟಾಪ್ ಆಗಲಿ ಅಥವಾ ಕ್ಯಾನ್ಸಲ್ ಆಗಲಿ ಅಥವಾ ರದ್ದು ಆಗಲಿ ಇವೆಲ್ಲವನ್ನೂ ಕೂಡ ನಾವು ಮಾಡೋದಿಲ್ಲ. ನೀವು ನಮ್ಮ ಮೇಲೆ ನಂಬಿಕೆ ಇಡಿ. ಯಾವುದೇ ರೀತಿ ಅನೇಕ ಜನರು ಟೀಕಿಸ್ತಾರೆ ನಮ್ಮ ಸರ್ಕಾರಕ್ಕೆ. ಯಾಕಂತಂದ್ರೆ ಮುಂದೆನೂ ಕೂಡ ನಮ್ಮ ಸರ್ಕಾರ ಆಳ್ವಿಕೆಯಲ್ಲಿ ಬರುತ್ತೆ ಅಂತ ಅವ್ರಿಗೆ ಹೆದರಿಕಿದೆ. ಹಾಗಾಗಿ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ. ಅವ್ರು ಯಾರ ಮಾತಿಗೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಇವಾಗ ಯಾಕೆ ಇವತ್ತು ಡೇಟ್ ಎಷ್ಟು ಹೇಳಿ ನಿಮ್ಗೆ ಗೊತ್ತಿದೆ. ಈ ಒಂದು ಡೇಟ್ ಆದರೂ ಕೂಡ ಇವತ್ತು ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಲ್ಲ ಸರ್, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ. ಅಂಥವ್ರಿಗೆ ಈ ಒಂದು ವಿಡಿಯೋ ನೋಡಿ, ಏನು ಇನ್ಫಾರ್ಮೇಷನ್ ಇದೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರತಿ ಒಂದು ಮಹಿಳೆಯರು ಹೇಳ್ತಾ ಇದ್ರು, ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಆದರೆ ಇಲ್ಲಿ ನಾವು ನೋಡಿದಾಗ ಇವತ್ತು ಡೇಟ್ ಬಂದ್ಬಿಟ್ಟು ಇಷ್ಟೊಂದು ಡೇಟ್ ಇದೆ, ಆದರೂ ಕೂಡ ಹಣ ಅನ್ನೋದು ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇಲ್ಲ. ಹಾಗಾಗಿ ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ವೇಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಹಣ ಒಂದು ಟೈಮ್ನಲ್ಲಿ ಬರುತ್ತೆ, ಅದು ಇದೇ ತಿಂಗಳಲ್ಲಿ ಬಂದೇ ಬರುತ್ತೆ. ಈ 15ನೇ ಕಂತಿನ ಹಣ ನೋಡಿ, ಯಾರ್ದು ಒಂದು ಬ್ಯಾಂಕ್ನಲ್ಲಿ ಲೋನ್ ಇದೆ ಅಂಥವರಿಗೆ ಈ 15ನೇ ಕಂತಿನ ಹಣ ಆಗಲಿ ಅಥವಾ ಇನ್ನಿತರೆ ಕಂತುಗಳ ಹಣ ಆಗಲಿ ಬಂದಿರುತ್ತೆ. ಆದರೆ ಬ್ಯಾಂಕ್ನವರು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ನಿಮ್ಮ ಬ್ಯಾಂಕ್ನಲ್ಲಿನೇ ನೀವು ತಿಳ್ಕೊಳ್ಬೋದು. ಆದರೆ ಇವಾಗ 15ನೇ ಕಂತಿನ ಹಣ ಅಷ್ಟೇ ಆಗಿರೋದಿಲ್ಲ, ನಿಮಗೆ 14, 13, 12 ಮತ್ತು ಹಿಂದಿನ ಕಂತುಗಳು ಕೂಡ ಆ ರೀತಿ ಆಗಿರುತ್ತೆ. ಯಾರಿಗೆ ಇವಾಗ ಹಣ ಬಂದಿಲ್ಲ ಅಂತ ಹೇಳೋದು, ಅವರು ಬ್ಯಾಂಕ್ನಲ್ಲಿ ಲೋನ್ ಇದೆನಾ ಅಥವಾ ಸಾಲ ಇದೆನಾ ಅಂತ ನೀವು ನೋಡಿಕೊಂಡು ಇವ್ರ ಬ್ಯಾಂಕ್ ಜೊತೆ ಮಾತಾಡಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದೆ. ಈ ವಿಡಿಯೋಕ್ಕೆ ಯಾರು ಲೈಕ್ ಮಾಡಿದಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.